ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿ ಸುತ್ತಿವೇರ ಅನುಬಂಧದ ಕಾರಂಜಿ ಎಪಿಸೋಡ್ 15ಕ್ಕೆ ಸ್ವಾಗತ ಸುಸ್ವಾಗತ. ಆ ಸಮಯದಲ್ಲಿ ಅವನಿಗೆ ಬಂದ ಕೆಟ್ಟ ಕೋಪದಲ್ಲಿ ಫ್ಲಾಸ್ಕ್ನಿಂದಲೇ ಅವಳ ತಲೆಯೊಡೆದು ಪ್ರಯತ್ನಪೂರ್ವಕವಾಗಿ ನುಂಗಿದ. ಏನಾದರೂ ಕೊಟ್ಟಿಯ ಸ್ವರದಲ್ಲಿ ಹೊರಟು ತಗ್ಗಿಸಲಾಗಲಿಲ್ಲ ಅವನಿಗೆ. ಕಾಫಿ ಬೇಡ ಅಂದರು. ಫ್ಲಾಸ್ಕ್ನ ತಂದು ಬಾಸ್ಕೆಟ್ನಲ್ಲಿಟ್ಟಲು. ಅಲ್ಲೇ ಕೂತ ನರಹರಿ, ಹೋಗ್ಲಿ ತಿಂಡಿ ಕೊಡು ಎಂದ. ಅವಳಿಗೆ ತಮ್ಮ ಸ್ವರ ಸೇರಿಸಿದರೆ, ಮೃತ್ಯುಂಜಯ ಮತ್ತ್ಯಾಕೆ ಬಿಚ್ಚೋದು, ನನಗೆ ಊಟ ಮಾಡಿಯೇ ಅಭ್ಯಾಸ, ಮನೆಗೆ ಹೋಗ್ಬಿಡ್ತೀನಿ ಎದ್ದೇ ಬಿಟ್ಟರು. ಬೇಡವಾಗಿತ್ತು ಮಗಳಿಗೆ ಆ ಇಷ್ಟವಾಗದ್ದು. ತಾನೇ ಎದ್ದು ಹೋಗಿ 3 ತಟ್ಟೆಗಳಿಗೆ ತಂದ. ಛೇ ನಿಮ್ಮನ್ನು ನೆನೆಸಿಕೊಳ್ಳುತ್ತಾನೆ. ಅವನ ಉದ್ದಿನ ಹಿಟ್ಟು ರುಬ್ಬಿದ್ದು ಅದನ್ನ ನೀವು ರುಚಿ ನೋಡಬೇಡವೇ. ಡಬ್ಬಿ ಕ್ಯಾರಿಯರ್ನ ಬಿಚ್ಚಿ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ಬಿಸಿಯಾದ ಕೇಸರಿ ಭಾತ 3 ತಟ್ಟೆಗಳಿಗೂ ಹಾಕಿಕೊಂಡು ಬಂದ. ತಗೋ, ಹಸಿದುಕೊಂಡು ಹೋಗೋದೇನು ಬೇಡ. ಅವಳ ಕೈಗೂ ಒಂದು ತಟ್ಟೆ ಕೊಟ್ಟ. ನಳಿನಿಗೆ ಕಿರಿಚಿ ಮೈ ಪರಚಿಕೊಳ್ಳುವಂತಾಯಿತು. ಎಲ್ಲ ಇಲ್ಲೇ ಖಾಲಿ ಆಯಿತು. ಸಿಡಿಮಿಡಿಗಿಟ್ಟಿದಳು. ಬಾರೆ ನೋಟ ಅವಳತ್ತ ಬೀರಿ. ಆಗಲಿ ದಾರಿಯಲ್ಲಿ ಏನಾದರೂ ತಗೊಳ್ಳೋಣ ತಣ್ಣಗೆ ನುಡಿದ. ತಟ್ಟೆ ದಡಾರನೆ ಇಟ್ಟು ಹೋದಳು. ಅಷ್ಟರಲ್ಲಿ ಬಿದ್ದ ಬಾಲ್ಗಾಗಿ ಇಬ್ಬರು ಪಕ್ಕದ ಮನೆಯವರು ಹುಡುಗರು ಬಂದರು. ಕಮಾನ್ ಬನ್ನಿ ಎಂದವನು ಅವರನ್ನು ಕೂಡಿಸಿ ಒಳಗೆ ಹೋಗಿ ತಟ್ಟೆಗಳನ್ನು ತಂದು ಧಾರಾಳವಾಗಿ ಅವರಿಗೆ ಹಾಕಿಕೊಟ್ಟ. ತಗೊಳ್ಳಿ, ಇನ್ನಷ್ಟು ಕೇಸರಿಬಾತ್ ಮೃತ್ಯುಂಜಯ ತಟ್ಟೆಗೆ ಹಾಕಿ ಎಕ್ಸ್ಟ್ರಾ ತುಪ್ಪ ತಂದು ಎಲ್ಲರಿಗೂ ಸುರಿದ. ಆನಂದದಿಂದ ಆ ಹುಡುಗರು ಹರಟುತ್ತಾ ತಿಂದ. ನಳಿನಿ ತಟ್ಟೆಯೂ ಖಾಲಿ ಆಯಿತು. ತುಂಬ ಥ್ಯಾಂಕ್ಸ್, ಬರ್ತೀನಿ ಅಂಕಲ್. ಹೊರಟರು ಹುಡುಗರು. ಕರ್ಚೀಫ್ಗೆ ಕೈಯೊರೆಸುತ್ತಾ ರೂಮಿಗೆ ಬಂದ. ಇದೇನು ಬೋರಲು ಮಲಗಿ ದಿಂಬಿನೊಳಗೆ ಸಲ್ಲಾಪ ನಡೆಸ್ತಾ ಇದ್ದೀಯಾ? ಬೇಕು ಈಗಲೇ ಲೇಟ್ ಆಯಿತು ಅವಸರಿಸಿದ. ಅಲ್ಲಿಂದ ಅಲ್ಲಾಡಲಿಲ್ಲ. ನಳಿನಿ 1 2 3 ಎಂದ. ಇವನತ್ತ ತಿರುಗಿದಳು. ಅತ್ತ ಕಣ್ಣುಗಳು ಒದ್ದೆಯಾದ ಕೆನ್ನೆ ಸನಿಹಕ್ಕೆ ಬಗ್ಗಿ, ಅಳೋಂಥದ್ದು ಏನಾಯಿತು? 1 ಗಂಟೆ ಲೇಟ್ ಆಗಬಹುದು, ಇನ್ನು 1 ಅವರ್ ಎಂಜಾಯ್ ಮಾಡಿ ಬಂದ್ರಾಯಿತು. ಹೇಳು. ತೋರು ಬೆರಳಿನಿಂದ ಕಣ್ಣೀರು ತೊಡೆದ. ತಿಂಡಿ ಖಾಲಿ ಆಯಿತು ಎಂದಳು ಅಳುತ್ತಾ. ಚೋಡ್, ಅದೊಂದು ದೊಡ್ಡ ವಿಷಯನ ಹೋಗ್ತಾ ತಗೊಂಡ್ರಾಯ್ತು ಎಂದ. ಸಂತೈಸುವ ದನಿಯಲ್ಲಿ ಗಂಡ ಮೃದುವಾಗಿದ್ದನ್ನು ಕ್ಯಾಶ್ ಮಾಡಿಕೊಳ್ಳಲು ನೋಡಿದಳು. ಅಲ್ಲೇ ಕೆಟ್ಟದ್ದು, ನಾನು ಬರೋಲ್ಲ ಎಂದಳು. ಓಕೆ, ನಮಗೆ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿಗಾದರೂ ಬರ್ತೀಯಾ? ಬರೋಲ್ಲ ಅಂತ ಅವನಿಗೆ ಗೊತ್ತು. ಬರೋಲ್ಲ. ಅದೇ ಹಣದ ದನಿ. ದಟ್ಸ್ ಓಕೆ, ಮಲ್ಗಿ ರೆಸ್ಟ್ ತಗೋ. ಕೈಯಲ್ಲಿದ್ದ ಕರ್ಚೀಫ್ನ ಪ್ಯಾಂಟ್ ಜೇಬಿನೊಳಗೆ ತುರುಕಿಕೊಂಡು ಹೊರಬಂದ. ನಳಿನಿಗೆ ತಲೆನೋವನ್ನಿತು. ಮಲ್ಗಿ ರೆಸ್ಟ್ ತಗೊಳ್ಳಿ, ನೀವು ಮಲ್ಲಿಗೆ ಬರ್ತೀರಾ ಕೇಳಿದ. ಅವರಿಗೂ ಇಲ್ಲಿ ಇರಲು ಇಷ್ಟವಿರಲಿಲ್ಲ. ನಿಮ್ಮ ತಂದೆ ಬರ ಹೇಳಿದ್ರು, ಎದ್ದೇ ಬಿಟ್ಟರು. ರೂಮಿನೊಳಗೆ ಇಣುಕಿ, ನರಹರಿ ಮನೆಗೆ ಹೋಗಿ ಬರ್ತೀನಿ, ಬಾಗ್ಲು ಹಾಕೋ. ಜಾಗ ಖಾಲಿ ಮಾಡಿದರು. ನಳಿನಿಗೆ ತಲೆನೋವಿಲ್ಲವೆಂದು ಗೊತ್ತು. ಬೇರೆಯವರ ಹಾಗೆ ಮಗಳು ಬೇರೆ ಮನೆ ಹೂಡಿದರೂ ಆರೋಪ ತನ್ನ ಮೇಲೆ ಹೊರಿಸಲ್ಲವೆಂದು ಸಮಾಧಾನಗೊಂಡರು. 10 ನಿಮಿಷದಲ್ಲಿ ಮಾಲಿನಿ ಬಂದಳು. ನಳಿನಿ ಇನ್ನು ಮಲೆಗೆ ಆಳುತ್ತಲೇ ಇದ್ದಳು. ಬಾಗಿಲು ತೆಗೆದ ತಂಗಿಯನ್ನು ನೋಡಿ ಗಾಬರಿಯಾದಳು. ಇದೇನೇ ಅಳ್ತಾ ಇದೆಯಾ? ನೀನು ಬರೋದು ಇದೇ ಇರುತ್ತೆ ಅಂತ ನಾನೇ ಬಂದೆ. ಸರಿದ ಬಾಗಿಲಿಂದ ಒಳಗೆ ಬಂದು ಕೂತಳು. 2 ಕೈಯಲ್ಲಿನ ಮುಖ ಮುಚ್ಚಿಕೊಂಡು ಬಿಕ್ಕಳಿಸ್ತಾ ಹತ್ತಳು. ಏನಾಯ್ತೆ? ಮಾಲಿನಿ ರೇಗಿಕೊಂಡು ಮೇಲೆಯೇ ಎಲ್ಲ ಉಸಿರಿದ್ದಿದ್ದು. ಅಪ್ಪ ಬಂದಿದ್ದೇ ಮೂಲವಾಯಿತು. ಪಕ್ಕದ ಮನೆ ಹುಡುಗರಿಗೂ ಕೊಟ್ಟರು. ನನಗೆ ಕೂಡ ಇಲ್ದಂಗೆ ಇರೋ ತಿಂಡಿ ಎಲ್ಲ ಖಾಲಿ ಮಾಡಿದ್ರು. ಮತ್ತಷ್ಟು ಹತ್ತಳು. ಮಾಲಿನಿ ಕೂಡ ಮುಖವೊಂದೊಂದು ತರಹ ಮಾಡಿದಳು. ಆಮೇಲೆ ಅವಳ ಕಣ್ಣುಗಳಲ್ಲಿ ಮಿನುಗಿತು ಸಹಾನುಭೂತಿ. ಹಾಳಾಗಲಿ ಬಿಡು, ಈಗ ಅತ್ತೇನು ಪ್ರಯೋಜನ? ಅಷ್ಟೆಲ್ಲ ಯಾಕೆ ಮಾಡೋಕೆ ಹೋಗಿದ್ದೆ? ಇಷ್ಟೊಂದು ಖರ್ಚು, ಆರಾಮಾಗಿ ಹೋಟ್ಲಲ್ಲಿ ಒಂದಿಷ್ಟು ತಿಂಡಿ ತಿಂದಿದ್ರಾಗಿತ್ತು. ಆ ಖರ್ಚಿಗೂ ಈ ಖರ್ಚಿಗೂ ಕ್ಯಾಲ್ಕುಲೇಷನ್ ಮಾಡಿ ನೋಡು, ಎಷ್ಟೊಂದು ವೇಸ್ಟ್. ಅವಳ ಸಾಂತ್ವನ ಈ ಥರವಾಗಿತ್ತು. ಮಾಡಿದ್ದು ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ಕೇಸರಿಬಾತ್, ಪ್ರತಿಯೊಂದಕ್ಕೂ ಉಪಯೋಗವಾದ ಪದಾರ್ಥಗಳನ್ನು ಲೆಕ್ಕ ಹಾಕಿದರು. ಇಬ್ಬರು ಕೂತು ಉರಿದ ಅಡಿಗೆ ಇಂಧನವನ್ನು ಸೇರಿಸಿ 50ರ 10 ಬಂದಾಗ ಬೆಚ್ಚಿ ಬಿದ್ದಳು ನಳಿನಿ. ಇಷ್ಟೊಂದು ಖರ್ಚಾಗ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ. ಬೆಚ್ಚಮೂರೆ ಹಾಕಿದಳು. 16 ಇಡ್ಲಿ, 10 ವಡೆ, 1 ಕ್ಯಾರಿಯರ್ ಸಾಂಬಾರು, 1 ಬಟ್ಲು ಚಟ್ನಿ, 1 ಸಣ್ಣ ಪಾತ್ರೆ ಕೇಸರಿ ಬಾತ್. ಅವಳಿಗೆ ಹೊಟ್ಟೆ ಉರಿದು ಹೋಯಿತು. 16 ಇಡ್ಲಿ, 10 ವಡೆ, ಮಿಕ್ಕಿದ್ನೆಲ್ಲ ಹೋಟೆಲ್ ದರದಲ್ಲಿ ಲೆಕ್ಕ ಹಾಕಿದಳು. ಮಾಲಿನಿ 80 ರೂಪಾಯಿಗೆ ಹೆಚ್ಚಿಗೆ ಆಯಿತು. ತಲೆಯ ಮೇಲೆ ಕೈ ಹೊತ್ತು ಕೂತು ಬಿಟ್ಟಳು ನಳಿನಿ. ಎಷ್ಟೊಂದು ವೇಸ್ಟ್. ನಾನು ತಿನ್ನಲಿಲ್ಲ, ಹಲುಬಿದಳು. ಮಾಡೋದು ಕಮ್ಮಿ ಮಾಡು, ಇಷ್ಟೆಲ್ಲ ಯಾಕೆ ಮಾಡ್ತೀಯಾ? ತಿನ್ನಬೇಕನ್ನಿಸಿದರೆ ಅಲ್ಪ ಸ್ವಲ್ಪ ಹೋಟ್ಲಲ್ಲಿ ತಿಂದು ತೃಪ್ತಿ ಪಟ್ಕೋಬೇಕು. ಅದ್ಭುತವಾದ ಸಲಹೆಯನ್ನು ಇತ್ತಳು ತಂಗಿಗೆ. ಉಸ್ ಎನ್ನುತ್ತಾ ಮಾಲಿನಿ ಮೇಲೆದ್ದಳು. ಇಲ್ಲಿಗೆ ಬರ್ತೀನಂತಲ್ಲ, ಏನು ಮಾಡದೆ ಬಂದೆ? ನಾನು ಏನಾದರೂ ಮಾಡ್ತೀನಿ. ಅಡಿಗೆ ಮನೆಗೆ ಹೋದಳು. ಹಿಂಬಾಲಿಸಲು ನಳಿನಿ. ತಂಗಿಗೆ ಮದುವೆಯಾದ ಮೇಲೆಯೇ ಮಾಲಿನಿ ಇಷ್ಟು ಬುದ್ಧಿವಂತಳಾಗಿದ್ದು. ಮೊದಲೇನು ಲೆಕ್ಕಾಚಾರದ ಹೆಣ್ಣಾಗಿರಲಿಲ್ಲ ಅವಳು. ಅಕ್ಕ ತಂಗಿ ಸೇರಿ ಲಕ್ಷಣವಾಗಿ ಉಪ್ಪಿಟ್ಟು ಮಾಡಿಕೊಂಡು ತಿಂದರು. ಆರಾಮಾಗಿ ಹಾಸಿಗೆ ಮೇಲೆ ಮೈಚೆಲ್ಲಿದ ಮಾಲಿನಿ. ಈಗಲೂ ದಿನ ಹೋಗ್ತಾನೆ ನರಹರಿ ಆ ಮನೆಗೆ ಪ್ರಸ್ತಾಪಿಸಲು. ಅಲ್ಪ ಸ್ವಲ್ಪ ಕೆಂಪಾಗಿದ್ದ ನಳಿನಿ ಮುಖ ಬೆಳೆಸಿಕೊಂಡಿತು. ಹೋಗ್ತಾರೆ, ಕೆಲವೊಮ್ಮೆ ಎದ್ದ ಕೂಡಲೇ ಹೊರಟು ಬಿಡ್ತಾರೆ. ಅಕಸ್ಮಾತ್ ತಪ್ಪಿದರೆ ಅಲ್ಲೇ ರಾತ್ರಿ ಊಟದ ನಂತರವೇ ಮರಳೋದು. ಕೆಲವೊಮ್ಮೆ ಅಪ್ಪ ಬಂದರೆ ಇಲ್ಲೇ ಇದ್ಬಿಡಿ ಅಂತ ಹೇಳಿ ಅಂದು ಬರೋದೇ ಇಲ್ಲ. ಆಗಾಗ ಇವೆಲ್ಲ ಮಾಲಿನಿಗೆ ಹೇಳಿದ್ದೇನೆ
ಮತ್ತೆ ಒಟ್ಟು ಸೇರಿಸಿ ಹೇಳಿದಳಷ್ಟೇ. ತಲೆ ಕೆಡದುಕೊಂಡಳು. ಬೇರೆ ಬಂದ ಮೇಲೆ ನರಹರಿ ತಂದೆ ತಾಯರನ್ನು ಮರಿತಾರೆ, ತೀರಾ ವಿಮುಖನಾಗಿ ಬಿಡುತ್ತಾನೆ ಎಂದ ಮಾಲಿನಿಯ ಅನಿಸಿಕೆ ಆಯಿತು. ಹಣ ಸರಿಯಾಗಿ ಕೊಡ್ತಾನ? ಅವನ ಸಂಬಳದತ್ತ ಹಾರಿದಳು. ಕೊಡ್ಲಾರೆ, ಸಾಮಾನು ಎಲ್ಲ ನಾನೇ ತಂದುಕೊಳ್ಳೋದು, ಪೆಟ್ರೋಲ್ ಅವರ ಖರ್ಚಿಗೆ ಮಾತ್ರ ಉಳಿಸ್ಕೋತಾರೆ, ಯಾವುದಕ್ಕೂ ನನ್ನನ್ನೇನು ಕೇಳೋಲ್ಲ, ಲೆಕ್ಕ ಹೇಳಿದ್ದು ಇಲ್ಲ, ಖಚಿತವಾಗಿ ಹೇಳಿದಳು. ಕೆಳತುಟಿಯನ್ನು ಹಲ್ಮುಡಿಯಲ್ಲಿ ಕಚ್ಚಿ ಗಿಡಿದು ಯೋಚಿಸತೊಡಗಿದಳು ಮಾಲಿನಿ. ಬಹಳ ದಿನ ಇದು ನಡೆಯೋದೆಂಬ ಸತ್ಯ ಅವಳಿಗೆ ಅರಿವಾಯಿತು. ಬಿಡು, ಇದೇನು ಬಹಳ ದಿನ ಉಳಿಯೋದಂಥದ್ದಲ್ಲ. ಅವರು ತಾನೇ ಎಷ್ಟು ದಿನ ಸುಮ್ಮನೆ ಇರ್ತಾರೆ? ಹಣ ಇಲ್ಲಿ ಕೊಟ್ಟು ಬರೀ ಪ್ರೀತಿ ತೋರಿಸೋಕೆ ಅಲ್ಲಿ ಹೋದರೆ ಬಿಡು, ಚಿಂತಿಸೋದು ಅಂತ ವಿಷಯವಲ್ಲ, ತಳ್ಳಿ ಹಾಕಿದಳು. ಅದು ಇದು ಮಾತನಾಡು, ಸದ್ಯಕ್ಕೆ ಕಂತಿಗೆ ಒಂದು ಟಿವಿ ಕೊಡಿಸಲು ಒಪ್ಪಿದಳು ಮಾಲಿನಿ. ಆ ಕ್ಷಣ ನಳಿನಿಗೆ ಖುಷಿ ಆಯಿತು. ಆ ವಿಚಾರದಲ್ಲಿ ಸ್ವತಂತ್ರ ವಹಿಸೋಕೆ ಭಯಪಟ್ಟಳು. ಏನೇ ಆಗಲಿ ಅವರನ್ನು ಒಂದು ಮಾತು ಕೇಳ್ತೀನಿ, ತೀರಾ ಸಿಟ್ಟು ಕೆಲವೊಮ್ಮೆ ಅವರನ್ನು ಅಲ್ಲಾಡಿಸೋಕೆ ಸಾಧ್ಯವಿಲ್ಲ, ಧೈರ್ಯ ವ್ಯಕ್ತಪಡಿಸಿದಳು. ಮಾನಿಗೂ ಅವಶ್ಯಕವಾಗಿ ಯಾವುದನ್ನು ತಲೆ ಮೇಲೆ ಹಾಕಿಕೊಳ್ಳುವಂಥ ಇಷ್ಟವಿರಲಿಲ್ಲ. ಹಾಗೆ ಮಾಡು, ಈ ವಿಷಯದಲ್ಲೇಕೆ ತಕರಾರು, ನೀನೇ ಬೇಜಾರು, ಟಿವಿ ತನ್ನಿ ಅಂತ ಪುಸ್ಲಾಯಿಸು, ಬುದ್ಧಿಮಾತು ಹೇಳಿದಳು. ನಳಿನೇನು ಪ್ರತಿಕ್ರಿಯಿಸಲಿಲ್ಲ. ನೋಡಬೇಕು, 3.5 ನಿಮಿಷದ ನಂತರ ಅಂದಳು. ಬೇರೆ ಮನೆ ಹೂಡಿದಾಗ ಒಂದು ಕರಾರಿನ ಪ್ರತಿ ಅವಳ ಮುಂದಿಟ್ಟಿದ್ದ. ಮನೆಗೆ ಅಡ್ವಾನ್ಸ್ ಕೊಡೋಕ್ಕೆ ಸಾಲ ಮಾಡಬೇಕು. ಹೇಗೆ, ಯಾರು ಕೊಡ್ತಾರೆ? ಅವಳೇನು ಹೇಳಿಯಾಳು. ನಳಿನಿ ಅಪ್ಪ ಅಷ್ಟು ಹಣ ಕೊಡುವಷ್ಟು ಸಮರ್ಥರಲ್ಲ, ಇದು ಇಬ್ಬರಿಗೂ ಗೊತ್ತು, ನನಗೆ ಗೊತ್ತಿಲ್ಲ, ಚಾರಿಕೊಂಡಿದ್ದಳು. 108 ಪ್ರಶ್ನೆಗಳ ಷರತ್ತುಗಳನ್ನು ಒಡ್ಡಿದ. ಸಂಬಳದ ಹಣಕ್ಕೆ ಬಿಟ್ಟು ಎಲ್ಲಕ್ಕೂ ಒಪ್ಪಿಗೆ ಸೂಚಿಸಿದಳು. ಒಂದು ಗಂಟೆಗೂ ಮಿಕ್ಕಿ ಮಾಲಿನಿ ನಿದ್ದೆ ಮಾಡಿಬಿಟ್ಟಳು. ಕಣ್ಣು ಮುಚ್ಚಲಾಗಲಿಲ್ಲ ನಿಶ್ಚಿತೆಯಿಂದ ನಳಿನಿಗೆ. ಆ ಮನೆಯಲ್ಲಿದ್ದಾಗ ದಿನದಲ್ಲಿ 1-2 ಸಲ ನಿದ್ದೆ ಮಾಡುತ್ತಿದ್ದಳು. ಯಾವುದಕ್ಕೂ ಸುಕನ್ಯಾ ಆಕ್ಷೇಪಿಸುತ್ತಿರಲಿಲ್ಲ. ಎಂದಾದರೂ ಅಪರೂಪಕ್ಕೆ ಹೇಳುತ್ತಿದ್ದರು, ರಾತ್ರಿಗೆ ಒಂದಿಷ್ಟು ಅನ್ನ ಸಾರು ಮಾಡಿಬಿಡು, ಅದು ಸಾಧಾರಣಕ್ಕೆ ಕೆಟ್ಟಿರುತ್ತಿತ್ತು, ರುಚಿಕರವಾಗಿ ಅಡುಗೆ ಮಾಡಬಲ್ಲಳು. ಸಾರಿಗೆ ಬೇಳೆಯಿಂದ ಹಿಡಿದು ಒಗ್ಗರಣೆವರೆಗೂ ಎಲ್ಲ ಕಡಿಮೆ ಆಗುತ್ತಿತ್ತು. ಊಟ ತೀರಾ ಸಪ್ಪೆ, ಯಾರೂ ಹೊಟ್ಟೆ ತುಂಬ ಊಟ ಮಾಡುತ್ತಿರಲಿಲ್ಲ. ರೇಗಿಸಿದವನು ನರಹರಿ. ಇಲ್ಲಿ ಯಾರು ಸನ್ಯಾಸಿಗಳಲ್ಲ, ರೋಗಿಗಳ, ತೀರ ಸಪ್ಪೆ ಜನ ಯಾರೂ ಇಲ್ಲ. ಕನಿಷ್ಠ ಮೇಲೆ ಬಿದ್ದರೆ ಮಾತಿನ ಮೂಲಕವಾದರೂ ಕೊಡುವ ಹಾಗೆ ಇರಬೇಕು. ನಿನ್ನ ಈ ಥರ ಅಡುಗೆ ನಿಲ್ಲಿಸು, ಎದ್ದು ಹೋಗುತ್ತಿದ್ದ. ಅವರಿಗೂ ಆ ಸಾರು ಹುಳಿ ಇಷ್ಟವಾಗುತ್ತಿರಲಿಲ್ಲ. ಅರ್ಧ ದಿನ ರಜಾ ಹಾಕಿ ಬಂದ ನರಹರಿ. ನಂಜುಂಡಯ್ಯ ತಾತನನ್ನು ನೋಡ್ಬರೋಣ, ಅವರಿಗೆ ಇಷ್ಟವಾದ ತಿಂಡಿ ಮಾಡ್ಕೋ ಹೇಳಿದ ನಳಿನಿಗೆ. ಅದೇನು ನನಗೇನು ಗೊತ್ತಿಲ್ಲ, ಹಳ್ಳಿಯಲ್ಲಿ ಇದ್ದವರು ನುಣಿಸಿಕೊಳ್ಳಲು ನೋಡಿದಳು. ಪ್ಯಾಂಟಿನ ಹುಕ್ ಸರಿ ಮಾಡುತ್ತಿದ್ದವನು, ಹೋಗ್ಲಿ, ನಿಂಗೆ ಇಷ್ಟವಾದದ ಮಾಡ್ಕೋ, ಅದನ್ನೇ ಪ್ರೀತಿಯಿಂದ ಕೊಡು ಎಂದ. ದುಮ್ಗುಟ್ಟಲೆ ಅಡುಗೆ ಮನೆಗೆ ಹೋದಳು. ನರಹರಿ ಕೈ ಹಿಡಿತವಿಲ್ಲವೆಂದು ಅವಳ ವಾದ. ಕೆಲವೊಮ್ಮೆ ಅವನೆಷ್ಟು ಕಂಜೂಸ್ ಎಂದರೆ ಅವನಿಗೆ ಆಶ್ಚರ್ಯ. ಸರಳತೆ ಅವನ ವೈಶಿಷ್ಟ್ಯ. ಆಡಂಬರಕ್ಕೆ ನಯ ಪೈಸೆ ಬಿಚ್ಚಲಾರ. ಅರ್ಧ ಗಂಟೆ ನಂತರವೇ ಅಡುಗೆ ಮನೆಯಿಂದ ಯಾವುದೇ ವಾಸನೆ ಬಂದಿದ್ದಾಗ ತಣ್ಣಗೆ ಬಂದು ಇಣಿಕಿದ. ನಳಿನಿ, ಏನು ಮಾಡ್ತಾ ಇದೆಯಾ? ಎದೆ ಮೇಲೆ ಕೈ ಕಟ್ಟಿ ಪ್ರಶ್ನಿಸಿದ. ಯಾಕೋ ತಲೆನೋವು? ಚುಟುಕಾದ ಉತ್ತರ. ಏನು ಮಾಡ್ಕೋಬೇಕು? ಬೇಡ, ದಾರಿಯಲ್ಲಿ ಏನಾದರೂ ತಗೊಳ್ಳೋಣ, ಒಂದು ಪಾತ್ರೆ ನುಂಗಿ 10 ನಿಮಿಷ ರೆಸ್ಟ್ ತಗೋ. ಅಷ್ಟರಲ್ಲಿ ಮೃತ್ಯುಂಜಯ ಬಂದರು. ಅನ್ಯಮನಸ್ಕನೆಯಿಂದ ಗೆಲುವಾಗಲು ಅವನು ಬಹಳ ಒದ್ದಾಡಬೇಕಾಗಿತ್ತು. ನಿಮ್ಮ ನಂಜುಂಡಯ್ಯ ಚಿಕ್ಕಪ್ಪ ಅವರಿಗೆ ಏನಿಷ್ಟ? ಅವರಿಗೆ ಏನಾದರೂ ಮಾಡ್ಕೋಬೇಕು ಅಂತ ನಳಿನಿ ಒದ್ದಾಡಿ ತಲೆನೋ ಬರ್ಸ್ಕೊಂಡ್ಬಿಟ್ಲು. ಬಡದಿಯ ಬಗ್ಗೆ ಅನುಕಂಪ ಸೂಚಿಸಿದ. ಹೋಗ್ಲಿ ಬಿಡಿ, ತುಂಬ ಬಾಯಿ ರುಚಿಯ ಮನುಷ್ಯ, ಈಗ ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ವಂತೆ. ಒಳ್ಳೆ ಕಲ್ಗುಂಡು ಇದ್ದಂಗಿದ್ದ ಮನುಷ್ಯ ಇವತ್ತು ಇಂಚಿದ ಅತ್ತಿಯಂತಾಗಿದ್ದಾನೆ. ಎಷ್ಟು ಜರ್ಬರಾಗಿ ಬದುಕಿದ್ದವನು. ನಿಟ್ಟಿಸಿರು ದಬ್ಬಿದರು. ತೀರಾ ಅವರು ಚಿಂತಿತರಾದದ್ದು ಮನಗಂಡಿದ್ದ ನರಹರಿ. ಅವರು ತಿನ್ನಲಿ ಬಿಡಲಿ ಅದು ಬೇರೆ ಪ್ರಶ್ನೆ, ನಮ್ಮ ತೃಪ್ತಿಗಾದರೂ ಏನಾದರೂ ತೊಗೊಂಡು ಹೋಗ್ಬೋದು. ಈ ಕ್ರಾಸಿನಿಂದ ಒಂದು ಬ್ರಾಹ್ಮಣರ ಮನೆ ಇದೆ, ಕೆಲವು ತಿಂಡಿಗಳನ್ನು ಬಿಸಿಯಾಗಿ ರುಚಿಯಾಗಿ ಮಾಡಿಕೊಂಡು ಮಾರ್ತಾರೆ, ಅಲ್ಲಿ ಹೋಗಿ ಏನಾದರೂ ತನ್ನಿ. ಆದೇಶಿಸಿದವನು ಮಡದಿಯನ್ನು ಕೂಗಿ 100 ರೂಪಾಯಿಯನ್ನು ಕೊಡಲು ಹೇಳಿದ. ತಂದೇನೋ ಕೊಟ್ಟಳು. ಒಳಗೊಳಗೆ ವಯಸ್ಸಾದ ಮನುಷ್ಯನಿಗೆ ಶಾಪ ಹಾಕಿದಳು. ಅಷ್ಟು ದೂರ ಮೃತ್ಯುಂಜಯ ಹೋದ ಮೇಲೆ ಹೊರಗೆ ಬಂದ ನರಹರಿ ಅವರನ್ನು ನಿಲ್ಲಿಸಿ, ಕಮ್ಮಿ ತರೋದು ಬೇಡ, ಒಂದಿಷ್ಟು ಜಾಸ್ತಿನೇ ತನ್ನಿ, ಅವರಿಗೆ ಒಂದಿಷ್ಟು ಸ್ನೇಹಿತರು ಆಗಿರ್ತಾರೆ ಈ ವೇಳೆಗೆ ಸೂಚಿಸಿದ. ಅದು ಸರಿ ಎನಿಸಿತು ಅವರಿಗೆ. ಊಟನೇ ಸರಿಯಾಗಿ ಮಾಡೋಲ್ಲ ಅಂದರೆ ಅಪ್ಪ ಇನ್ನು ಈ ತಿಂಡಿ ಏನು ಮಾಡ್ಕೋತಾರೆ? ನರಹರಿಗೆ ಕೇಳುವಂತೆಯೇ ಒಟಗುಟ್ಟಿದಳು ನಳಿನಿ. ಅವನ ಕಣ್ಣುಗಳಲ್ಲಿ ಕಿಡಿಗಳು ಹಾರಿದವು. ನಿಂಗೂ ಕೆಲವೊಮ್ಮೆ ಊಟ ಸೇರೋಲ್ಲ? ತಟ್ಟೆ ಹುಳಿ, ಅವಲಕ್ಕಿ, ಆಲೂಗಡ್ಡೆ ಚಿಪ್ಸ್ ಖಾಲಿಯಾಗಿ ಬಿಡುತ್ತೆ. ಎಷ್ಟೋ ಟ್ರಾಫಿಕ್ ಜಾಮ್ ಆಗಬಹುದಾದ ಸಂದರ್ಭಗಳಲ್ಲೂ ಬಂದಾಗಲೂ ಪ್ರಧಾನಮಂತ್ರಿಗಳು ಕಾರು ಬಂದರೆ ರೋಡ್ ತೆರವಾಗಿ ಬಿಡುತ್ತೆ. ತಿಂಡಿಗಳು ಕೂಡ ಇಂಥ ವಿಶೇಷತೆಗಳಲ್ಲಿ ಒಂದು. ಬೇಗ ರೆಡಿಯಾಗು, ಸಿಡಿದಂತೆ ಹೇಳಿದ. ಅನಾವಶ್ಯಕವಾಗಿ ಪೋಲುಗಳನ್ನು ತಡೆಯಬೇಕು ವಿನಃ ಮಾನವತ್ವಕ್ಕೆ ಮಸಿ ಬಳಿಯುವಂಥ ವಿಚಾರಗಳಲ್ಲಿ ಕೈ ಹಿಡಿತ ಮಾಡುವುದು ಅನಿವಿಗಿಷ್ಟ ಇಲ್ಲ. ಎಲ್ಲಾದರೂ ಹೋದ ದಕ್ಷಿಣಮೂರ್ತಿಗಳು ಆಟೋ ಹಣ ಉಳಿಸಲು 6-8 ಕಿಲೋಮೀಟರ್ ಆಟೋ ಹತ್ತದೆ ನಡೆದು ಬರುತ್ತಿದ್ದರು. ಇದು ನಿಮ್ಮಮ್ಮನಿಗೆ ಇಷ್ಟ. ಏನಾದರೊಂದು ಕೈಯಲ್ಲಿಡಿದು ಬರುತ್ತಿದ್ದರು. ಯಾಕೆ ಬೇಕಿತ್ತು ವ್ರತ ಖರ್ಚು? ಅವನಮ್ಮನ ವಾದ. ಆಗ ದಕ್ಷಿಣಮೂರ್ತಿಗಳು ಕಣ್ಣುಗಳಲ್ಲಿ ಮಿನುಗುತ್ತಿದ್ದುದು ವಿಶೇಷ ಹೊಳಪು. ಇದನ್ನ ಖರ್ಚಿನ ಬಾಬ್ತು ಸೇರಿಸ್ತೀಯಾ? ನಿನ್ನ ಬೇಕು ಬೇಡ ಸಂತೃಪ್ತಿಯೇನೇನು ಕಾಯ್ದುಕೊಳ್ಳಬೇಕಾದ ನನ್ನ ಕರ್ತವ್ಯ. ಹೆಚ್ಚೇನೂ ಸಾಧ್ಯವಿಲ್ಲ. ನನ್ನ ಲಿಮಿಟ್ನಲ್ಲಿ ಪ್ರೀತಿಯ ಗಂಗೆಯನ್ನು ಹರಿಸುತ್ತಿದ್ದರು. ತಂದೆ
ತಂದೆಯ ವಿಷಯದಲ್ಲಿ ಪ್ರೀತಿ, ಪ್ರೇಮ, ಅಭಿಮಾನಕ್ಕೆ ಮೀರಿದ ಗೌರವ ಅವನದು. ಒಬ್ಬ ಉತ್ತಮ ಗೃಹಸ್ಥ, ಯಜಮಾನ. ತಂದೆ ತುಟಿ ಮೀರಿ ಒಂದು ಮಾತನಾಡಬೇಕಾದರೂ ಯೋಚಿಸುತ್ತಿದ್ದರು. ಅಣ್ಣ, ತುಟಿ ಮೀರಿ ಬಂತು ಸ್ವರ. ಕಂಠಭಾರವಾಗಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಛೇ, ಏನೂ ಸರಿ ಹೋಗಲಿಲ್ಲ, ಇನ್ನೂ ಸಮಯ ಬೇಕಾಗುತ್ತೆ ತನ್ನಲ್ಲಿಯೇ ತಾನು ಅಂದುಕೊಂಡ. ಇನ್ನಷ್ಟು ಗಟ್ಟಿಯಾದ, ಮತ್ತಷ್ಟು ಹೊರಟಾಗಬೇಕೆನಿಸಿತು. ಕಣ್ಮುಚ್ಚಿ ಕಟಿಕೆಯ ಬಳಿಯಲ್ಲಿ ಹೋಗಿ ನಿಂತ. ನಂಜುಂಡೆಯವರ ಚಿತ್ರವೇ ಅವನ ಮೆದುಳಲ್ಲಿ ಇಣುಕುತ್ತಿತ್ತು. ಬದುಕಿದ್ದಾಗಲೇ ಚಂತಕತೆಯಂತೆ ಬಾಳಿದ ವ್ಯಕ್ತಿ, ಮಕ್ಕಳಿಗಾಗಿ ಪರತಪಿಸಿ ಮಮತೆ ತೋರಿ ಬಳಸಿದ ಮಕ್ಕಳಿಂದ ಅರ್ಧದಷ್ಟು ಒಲುಮೆ ಸಿಗದಿದ್ದರೂ ಹೇಗೆ? ಸೈಕಲ್ ಸದ್ದಿಗೆ ಎಚ್ಚೆತ್ತ. ಹಸಿಗೂಸಿನಂತ ಮೌಳಿಯ ನಗು. ಏನೋ ಇದು? ಹಾರಿದಂತೆ ಬೋರೆಗೆ ಬಂದ ನರಹರಿ. ಅಮ್ಮ ಕೊಟ್ಟು ಬರಕ್ಕೆ ಹೇಳಿದ್ದಳು. ಒಂದು ಸಣ್ಣ ಬ್ಯಾಗನ್ನು ಸೈಕಲ್ ಹಾರ್ನಲ್ಲಿ ತೆಗೆದು, ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದೆಯಾ? ಅವನು ಕೇಳಿಕೆಯ ಉತ್ತರ ಹೇಳದೆ ಕೈ ಹಿಡಿದುಕೊಂಡು ಒಳಗೆ ಕರೆದೊಯ್ದ. ಹಾಲಿನಲ್ಲಿ ನಿಂತಿದ್ದ ನಳಿನಿ ತಟ್ಟನೆ ಒಳಗೆ ಹೋಗಿಬಿಟ್ಟಳು. ಪಿಕ್ನಿಕ್ ಹೊರಟಾಗ ನಡೆದಿದ್ದು ಅವಳಿಗೆ ಪಾಠವಾಗಿತ್ತು. ಬಹಳ ಮಟ್ಟಿನ ಎಚ್ಚರ ವಹಿಸುತ್ತಿದ್ದಳು. ಅದನ್ನು ಗಮನಿಸಿದ ನರರಿ ಗಮನಿಸಿದರೂ ಗಮನಿಸಿದಂತೆ ಮೌಳಿ ಉಗುಳು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಅವನಿಗೆ ನುಂಗಲಾರದ ಉಗುಳಲಾರದ ಚಳಪಿಡಿಸಿದಳು. ಏನು ಕಳಿಸಿರೋದು? ಬ್ಯಾಗ್ನಲ್ಲಿದ್ದ ಡಬ್ಬಿ ವಾಸನೆಗೆ ಮೂಗು ಅರಳಿಸಿದ. ಬಿಸಿಬೇಳೆ ಬಾತ್ ಹರ್ಷದಿಂದ ಕೂಗಿದ. ಇದು ಅವನಿಗೆ ಇಷ್ಟವಾದದ್ದು. ತಣ್ಣಗಾಗೋ ಮೊದಲು ತಿಂದು ಬಿಡಬೇಕು ಎಂದವನು ಮೌಳಿಯ ಮುಖದ ಬಳಿ ಬಗ್ಗಿ ನಳಿನ ಕೈಯಲ್ಲಿ ಮತ್ತೆ ಬಿಸಿಯಾದರೆ ಒರಿಜಿನಲ್ ಟೇಸ್ಟ್ ಕೆಡುತ್ತೆ. ಪಿಸಿಗುಟ್ಟಿದ, ಹುಬ್ಬು ಕುಣಿಸುತ್ತಾ. ನಳಿನಿ ಈಗ ಕೂಗಿದ. 5 ನಿಮಿಷ ಬಿಟ್ಟೇ ಬಂದಿದ್ದು. ಬಿಸಿಬೇಳೆ ಬಾತ್ ಕಳಿಸಿದ್ದಾಳೆ ನೋಡು. ಡಬ್ಬಿಯನ್ನು ಅವಳತ್ತ ಕೊಟ್ಟು, ಓ ಮೌಳಿ ಕೃತಕ ನಗುವನ್ನು ನಟಿಸಿದಳು. ಅವನ ಬೀರಿದ ಪೆಚ್ಚುನಗೆ ಬಹಳ ಹೊತ್ತು ಅತ್ತಿಗೆ ಇದ್ದ ವಾತಾವರಣದಲ್ಲಿ ಅವನಿಗೆ ಇರಲು ಇಷ್ಟವಾಗಲಿಲ್ಲ. ಕೆಲವರ ನಗೆಯನ್ನು ನೋಡಿದರೆ ಹೊಟ್ಟೆಯಲ್ಲಿರೋದು ತೊಳಿಸ್ಕೊಂಡು ಬಾಯಿಗೆ ಬರುತ್ತೆ. ಮನಸ್ಸಿಗೆ ಅನುಗುಣವಾದ ಭಾವನೆಗಳನ್ನು ಪ್ರಕಟಿಸಿದಾಗಲೇ ಸಹಜವೆನಿಸೋದು. ಕಹಿಯನ್ನು ಕಕ್ಕಿದ. ಬೇರೆಡೆ ನೋಡುತ್ತಾ ಮೌಳಿಯ ಕಣ್ಣುಗಳಲ್ಲಿ ಭಯ ಕಾಣಿಸಿಕೊಂಡಿತು. ಅಣ್ಣ, ಅವನ ಕೈ ಹಿಡಿದುಕೊಂಡ. ಡಬ್ಬಿ ಸಮೇತ ಮಾಯವಾದ ನಳಿನಿ ಮತ್ತೆ ಪ್ರತ್ಯಕ್ಷವಾಗಲಿಲ್ಲ. ನರಹರಿಯೇ ಎದ್ದು ಹೋದ. ನೆರಿಗೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ನಿಂಗೆ ತಿನ್ನೋ ಮೂಡಿದ್ಯಾ ಕೇಳಿದ. ಈಗೇನು ತಿನ್ನೋದು? ಊಟನೇ ಇನ್ನೂ ಅರಗಿಲ್ಲ ಎಂದು ಕೂಡಲೇ ಡಬ್ಬಿ ತಟ್ಟೆ ಜೊತೆ ನೀರನ್ನು ಹಿಡಿದುಕೊಂಡು ಬಂದ. ಒಂದು ಲೋಟ ತಗೊಂಡು ಬಾ ಮೌಳಿ. ಡಬ್ಬಿ ಬಿಚ್ಚಿ 2 ತಟ್ಟೆಗಳಿಗೆ ಹಾಕಿ ಮಿಕ್ಕಿದ್ದನ್ನು ಮುಚ್ಚಿಟ್ಟ. ನಿಮ್ಮತ್ತಿಗೆ ಹೊಟ್ಟೆ ಸರಿಯಿಲ್ಲ. ಅತಿಯಾದ ಬೇಳೆ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿ ಮಾಡುತ್ತೆ. ನನ್ನ ಹೊಟ್ಟೆಯಲ್ಲಿ ಮಾತ್ರ ಖಾಲಿ ಇದೆ ಎಂದು 2 ತಟ್ಟೆಗಳಿಗೂ ಸ್ಪೂನ್ ಹಾಕುತ್ತಾ, ನನಗೆ ಬೇಡವಾಗಿತ್ತು, ಬರೀ ಕೊಟ್ಟು ಬರೋಕೆ ಹೇಳಿದ್ದು ಅಮ್ಮ. ನಿರಾಕರಿಸಿದ. 1 ಸ್ಪೂನ್ ಬಾಯಿಗಿಟ್ಟವನು. ವಾವ್, ತಿನ್ನು ಸುಮ್ಮನೆ ಗದರಿದ. ಇವರಿಬ್ಬರು ತಿಂದು ಮುಗಿಸುವ ವೇಳೆಗೆ ಬೇಡವೆಂದರೂ ಕೇಳದೆ ಬಲವಂತವಾಗಿ ಉಳಿದಿದ್ದನ್ನು ಪ್ಲೇಟಿಗೆ ಬಗ್ಗಿಸಿ ಮೃತ್ಯುಂಜಯರಿಗೆ ಕೊಟ್ಟು ಡಬ್ಬಿಗೆ ನೀರು ಸುರಿದು ಮೇಲೆಯೇ ಅವನಿಗೆ ಸಮಾಧಾನ. ಕಾಫಿ ಕೂಗಿದ. ಕಾಫಿ ತರುವುದು ಅವಳಿಗೆ ಅನಿವಾರ್ಯವಾಗಿತ್ತು. ಲೆಕ್ಕಾಚಾರದಿಂದ ಎದೆ ಗುಂಡಿಗೆ ಆರುತ್ತಾ ಜೊತೆ ತಲೆಯ ಒಂದು ಪಾರ್ಶ್ವದಲ್ಲಿ ನೋವು ಕಾಣಿಸಿಕೊಂಡು ಒಂದು ಆಸ್ಪ್ರಿನ್ ನುಂಗಿ ನೀರು ಕುಡಿದಳು. ಆಟೋ ಸ್ಟ್ಯಾಂಡ್ವರೆಗೆ ಜೊತೆಯಲ್ಲಿ ಬಂದ ನರಹರಿ ತಂದೆ ಮಗಳನ್ನು ಆಟೋ ಹತ್ತಿಸಿ ಮೇಲೆ, ನಾನು ಮೌಳಿ ಸ್ಕೂಟರ್ನಲ್ಲಿ ಬರ್ತೀನಿ, ನೀವು ನಡೆಯಿರಿ ಹೇಳಿ ಹಿಂದಕ್ಕೆ ಸರಿದ. ಆಟೋ ಚಕ್ರಗಳು ಉರುಳಿದವು ಮುಂದಕ್ಕೆ. ಅವನ ಪ್ಲಾನ್ ಸಕ್ಸಸ್. ಬರೀ ಸಂಪಾದನೆ, ಊಟ, ತಿಂಡಿಯ ಲೆಕ್ಕಾಚಾರ ಬಿಟ್ಟು ಮಿಕ್ಕವು ಬದುಕಿಗೆ ಹೊಂದಿಕೊಂಡಿದೆ. ಅದು ಅನಿವಾರ್ಯ, ಅಗತ್ಯ ಎಂದು ಅವಳಿಗೆ ತಿಳಿಯಬೇಕಿತ್ತು. ಮೀಟರ್ ಓಡುತ್ತಿದ್ದರೆ ನಳಿನಿಯ ಇದೆ ಡಗಡಗ ಎನ್ನುತ್ತಿತ್ತು. ಒಂದು ತರಹ ಚಳಿ ಬಂದಂಗಾಯಿತು. ಮೀಟರ್ನಲ್ಲಿ ನಂಬರ್ 32ರಿಂದ 33ವರೆಗೆ ಜಾರಿದಾಗ ಆಟೋ ನಿಂತಿತ್ತು. ಬ್ಯಾಸ್ಕೆಟ್ ತಗೊಂಡು ಇಳಿದರು ಮೃತ್ಯುಂಜಯ. ಅಲ್ಪ ಸ್ವಲ್ಪವಾದ ಹಣ ಖರ್ಚು ಮಾಡಿ ಭಿಕ್ಷುಕರಾಗಲು ಅವನಿಗಿಷ್ಟ ಇರಲಿಲ್ಲ. ಕಾದು ಅವಳೇ ಪರ್ಸ್ ಜಿಪ್ ಎಳೆದು ಹಣ ಎಣಿಸಬೇಕಾಯಿತು. ಮೀಟರ್ ಸರಿಯಾಗಿದ್ಯಾ ಅನುಮಾನದಿಂದ ಪ್ರಶ್ನಿಸಿದಾಗ ಅವನು ತನ್ನದೇ ಆದ ಭಾಷೆಯಲ್ಲಿ ಶುರು ಮಾಡಿದಾಗ ತೆಪ್ಪಗಾದಳು. ಅವಳಿಗೇನು ತಾತನನ್ನು ನೋಡಬೇಕೆಂಬ ಅಕ್ಕರೆ ಏನೂ ಇರಲಿಲ್ಲ. ತಲೆನೋವು ಶುರುವಾಯಿತು. ತಂದೆ ದೊಡ್ಡ ಗೇಟ್ ತೆರೆಯಲು ಹೋದಾಗ ಅಂದಳು. ವಾಚ್ಮ್ಯಾನ್ ಓಡಿ ಬಂದು ವಿಚಾರಿಸಿ ಒಳಗೆ ಬಿಟ್ಟ. ಸ್ವಲ್ಪ ಶ್ರೀಮಂತ ವರ್ಗದ ವೃದ್ಧಾಶ್ರಮ. ಇವರುಗಳ ಶುಶ್ರೂಷೆಗಾಗಿ ಅವರುಗಳು ಮನೆಯವರಿಂದ ಹಣ ಪಡೆದು ನಡೆಸುವ ಸೊಫಿಸ್ಟಿಕೇಟೆಡ್ ವೃದ್ಧಾಶ್ರಮ. ನೋಡಿದ್ಯಾ ಹೇಗಿದೆ? ಆದರೆ ಚಿಕ್ಕಪ್ಪ ಹೊಂದಿಕೊಳ್ಳಲಿಲ್ಲ. ಎಲ್ಲ ಮುದುಕರಿಗೂ ಇಲ್ಲಿರೋದಂಥ ಯೋಗ ಇರಲ್ಲ. ಅವರ ಸ್ವರದಲ್ಲಿ ನೋವು, ನಿರಾಶೆ ಇತ್ತು. ಅದನ್ನು ಗುರುತಿಸಲೇ ಇಲ್ಲ ನಳಿನಿ. ತೆತ್ತ 33 ರೂಪಾಯಿಗಳ ಬಗ್ಗೆ ಮಾತ್ರ ಅವಳು ಯೋಚನೆ ಮಾಡುತ್ತಿದ್ದಳು. ಸಂಜೆ 3ರ ಹೊತ್ತು ಕೆಲವರು ಲಾನ್ ಮೇಲೆ ವಾಕ್ ಮಾಡುತ್ತಿದ್ದರು. ಆ ಬಿಸಿಲಿನೆತ್ತವು, ಮನೆಯವರ ನೆನಪು, ಕಳೆದು ಹೋದ ರಸ ನಿಮಿಷಗಳು, ಜ್ಞಾಪಕವು ಹೆಚ್ಚು ಕಡಿಮೆ ಎಲ್ಲರ ಮುಖದ ಭಾವನೆ ಒಂದೇ ಥರ ಇತ್ತು. ವಿಶಾಲವಾದ ಕೋಣೆ, ಒಳ್ಳೆಯ ಗಾಳಿ ಬೆಳಕು, 4 ಮಂಚಗಳು, ಪ್ರತ್ಯೇಕವಾದ ಡ್ರಾಯರ್ಗಳು, ಒಂದು ರೀತಿಯಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ. ಒಂದು ಮಂಚ ಖಾಲಿಯಾಗಿತ್ತು. ಇನ್ನೊಬ್ಬರು ವಾಲ್ಮೀಕಿ ರಾಮಾಯಣ ಓದುತ್ತಿದ್ದರು. ನಂಜುಂಡೆಯವರವರ ಮಂಚದ ಸ್ಥಿತಿ 3ಕ್ಕಿಂತ ಅಯೋಮಯ. ಮಲಗಿದ್ದ ನಂಜುಂಡೆಯವರು ಓದುತ್ತಿರಲಿಲ್ಲ, ನಿದ್ರಿಸುತ್ತಿರಲಿಲ್ಲ. ಕಣ್ಣು ಬಿಟ್ಟಿಕೊಂಡು ತಾರಸಿಯನ್ನು ದಿಟ್ಟಿಸುತ್ತಿದ್ದರು. ನೋಟದಲ್ಲಿ ಶೂನ್ಯವಿತ್ತು. ಚಿಕ್ಕಪ್ಪ ಇತರರಿಗೆ ಡಿಸ್ಟರ್ಬ್ ಆಗದಂತೆ ಮೆಲ್ಲನೆ ಕೂಗಿದರು ಮೃತ್ಯುಂಜಯನವರು. ಇತ್ತ ನೋಟ ಹರಿಸಿದ
ಅವರು ನಳಿನಿ ನೋಡಿ ಕಿರುನಗೆ ಬೀರಿ ಹಿಂದಕ್ಕೆ ನೋಟ ಹರಿಸಿದರು. ನಿನ್ನ ಅಳಿಯ ಬರಲಿಲ್ವಾ? ಸ್ವರದಲ್ಲಿ ನಿರಾಸೆ ಇತ್ತು. ಬರ್ತಾ ಇದ್ದಾರೆ, ಬಂದಿದ್ದಾರೆ ಎಂದರು ಮೃತ್ಯುಂಜಯ. ಮತ್ತಷ್ಟು ಸೊರಗಿದ ನಂಜುಂಡೆಯವರು ಏಳಲು ಹೋದಾಗ ಆಸರೆ ಆದರೂ ಮೆಲ್ಲಗೆ ಹೇಳು. ಮೂವರು ಮಾತನಾಡುತ್ತಾ ಟಿವಿ ಹಾಲಿಗೆ ಬಂದರು. VCR ಅನುಕೂಲವಿತ್ತು. ಆಧ್ಯಾತ್ಮಿಕ ಕ್ಯಾಸೆಟ್ಗಳ ಜೊತೆ ಕಾರ್ಟೂನ್ ಫಿಲಂ ಕ್ಯಾಸೆಟ್ಗಳ ಜೊತೆ ಮಕ್ಕಳ ಚಿತ್ರಗಳು ಕ್ಯಾಸೆಟ್ಗಳು ಇದ್ದವು. ಆದರೆ ಈಗ ಹಾಲ್ ನಿರ್ಜನವಾಗಿತ್ತು. ಮೂವರು ಒಂದು ಕಡೆ ಕೂತರು. ಅಷ್ಟರಲ್ಲಿ ಮೌಳಿ ನರಹರಿ ಬಂದು ಸೇರಿದರು. ಪಾದ ಮುಟ್ಟಿ ನಮಸ್ಕರಿಸಿದ ನರಹರಿ. ಮಕ್ಕಳು ಆಗಲಿಲ್ಲ ಅಂತ ಮಾತ್ರ ಆಶೀರ್ವಾದ ಮಾಡಬೇಡಿ ತಾತ. ಕೇಳಿದ ಮೃತ್ಯುಂಜಯನ ಮುಖ ಚಿಕ್ಕದಾಯಿತು. ಆತ್ಮೀಯವಾಗಿ ಅವರು ಬಳಿಯಲ್ಲಿ ಕೂತ. ನಾನು ಕಾರಣ ಹೇಳ, ನಿಮ್ಮ ಮಕ್ಕಳು ಇರಲಿಲ್ಲ ಅಂತ ಇಟ್ಕೊಳ್ಳಿ. ಆಗ